ನಾವು ಸಂಸ್ಕೃತಿ ಬಗ್ಗೆ ಮಾತನಾಡ್ತಿದ್ವಿ, ಸಂಬಂಧಗಳ ಬಗ್ಗೆ ಕೂಡ ನಿಮ್ಮ ಕಂಟೆಂಟ್ ನಲ್ಲಿ, ಅದರಲ್ಲೂ ಎಸ್ಪೆಷಲಿ ನಿಮ್ಮ ಮಡದಿ ಇಲ್ಲಿದ್ದಾರೆ, ಅದಕ್ಕೆ ಈ ಕಡೆನೆ ತಿರ್ಕೊಂಡು ಮಾತಾಡ್ತಿದ್ದೀರಿ, ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ ನಾನು. ಈ ಸಂಬಂಧಗಳ ಮೌಲ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ರೆ ಬೋರಿಂಗ್ ಅನ್ನಿಸ್ಬಿಡುತ್ತೆ ಅನ್ನೋ ಒಂದು ಪ್ರೀ ನೋಷನ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಇರೋದೇ ಎಂಟರ್ಟೈನ್ಮೆಂಟ್ಗೆ, ಅಲ್ಲೂ ಬಂದ್ಬಿಟ್ಟು ಸಂಬಂಧಗಳು, ಸಾಮಾಜಿಕ ಮೌಲ್ಯಗಳು ಇದನ್ನ ಮಾತನಾಡ್ಬಿಟ್ರೆ ಜನ ನೋಡ್ತಾರಾ ಅನ್ನೋ ಅನುಮಾನಕ್ಕೆ ನಿಮ್ಮ ಕಂಟೆಂಟ್ ಬಹುಶಃ ಉತ್ತರ ಆಗಿದೆ ಅಂತ ಹೇಳಿ. ಮೇಡಮ್, ನಮ್ಮ ಮನೆಯವ್ರು ಮಾಡ್ತಿದ್ರು, ಅದು ನಮ್ಗೆ ಫಸ್ಟ್ ನಮ್ಗೆ ಏನು ಅನ್ಸ್ತಿಲ್ಲ, ಸಿಲ್ಲಿ ಅನ್ಸ್ತಿತ್ತು. ಏನು ಇವ್ರೇನೋ ನಿಮ್ ಮನೆಯವ್ರು ಮಾಡೋ ಕಂಟೆಂಟ್ ನಿಮ್ಗೆ ಸಿಲ್ಲಿ ಅನಿಸ್ತಿತ್ತು? ಅಲ್ಲಲ್ಲ, ಮೊದ್ಲು ನಮ್ಮನೇಲಿ ಅದೇ ಎಲ್ಲ ಮಾತಾಡ್ತಿದ್ದು, ಹಂಗಾಗಿ ನಮ್ಗೆ ಏನು ಅನ್ಸ್ತಿರ್ಲಿಲ್ಲ, ಮಾಮೂಲಿ ಆದ್ರೆ ಜನ ನಮ್ಗೆ ರೆಸ್ಪಾನ್ಸ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ನಮ್ಮ ಮನೆಯವರು ಮಾಡ್ತಾ ಒಂದೊಂದು ಮೆಸೇಜ್ ನ ಕೊಡಕ್ ಶುರು ಮಾಡಿದ್ರು. ಅವಾಗ ಚೆನ್ನಾಗಿದೆ ಅಲ್ಲ. ನೀವು ನಿಮ್ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ನನಗೆ ರಿಕ್ವೆಸ್ಟ್ ಬರ್ತಾ ಇದೆ ಮೇಡಮ್. ಕಷ್ಟ ಆಗ್ತದೆ. ಆಮೇಲೆ ನನಗೂ ಖುಷಿ ಆಯ್ತು, ನೋಡ್ಕೊಂಡ್ ಮಾಡಕ್ ಶುರು ಮಾಡ್ರಿ. ಹೌದು, ಅಲ್ಲಿ ಹೇಳ್ತಿದ್ದೆ ಇಲ್ಲ ಹಂಗೆ ಮಾತಾಡೋದು, ಯಾಕೆ ಮೊಗನೆಲ್ಲ ಎತ್ಕೊಂಡಿದ್ದೆ ಕೆಳಕ್ ಬಿಡು ಮೊಗ ಅಲ್ಲ ಫುಲ್ ಬಾಯ ಎತ್ಕೊಂಡ್ಬಿಟ್ಟಾಳ. ಮೇಡಮ್, ಒಂದ್ ತಮಾಷೆ ಗೊತ್ತಾ ನಿಮ್ಗ, ನಾವು ಹೊಸಿ ಉಳ್ಳಾಡ್ನಿಲ್ಲ ಅಷ್ಟದಿಂದ. ಅವಳು ಇವತ್ತು ಬಂದದ್ದೇ ನಮ್ಮ ಶೋಭಾ ಮೇಡಮ್ ಅವ್ರನ್ನ ನೋಡ್ಲಿಕ್ಕೋಸ್ಕರನೇ. ಯಾಕಂದ್ರೆ ಅವರು ನಿಮ್ಮ ಮನೆಯವ್ರಿಗೆ ನಾನು ದೊಡ್ಡ ಅಭಿಮಾನಿ ಅಂತ ಮೆಸೇಜ್ ಹಾಕ್ಬಿಟ್ಟಿದ್ರು. ಮೊನ್ನೆ ಫೋನ್ ಮಾಡಿದ್ರಲ್ಲ ಹಂಗೆ ಅಂದ್ರು. ಈಗ ಅವಳು ಯಾವ್ದೇ ಮಾತಾಡ್ಬೇಕಾದ್ರು, ವಿಡಿಯೋಗಳನ್ನ ಮಾಡ್ಬೇಕಾದ್ರೂ ಕಂಟೆಂಟ್ ಅನ್ನ ಹೇಳ್ಕೊಟ್ಟಿರ್ತೀವಿ, ಅದು ಲೀಲಾಜಲವಾಗಿ ಮಾಡ್ತಾಳೆ. ಇವತ್ತು ನೀವು ಹೇಳ್ಕೊಡೋದೇನ್ ಬೇಡ, ಅವರೇ ಮಾತಾಡ್ಸಿ ಮೇಡಮ್. ನೋಡಿ, ಹೇಳಿ. ಫಸ್ಟ್ ನೋಡಿದಾಗ ಯಾಕೆ ಹಿಂಗ್ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ಏನೇನೋ ಮಾತಾಡ್ತಾರೆ ಅನ್ಸ್ತಿತ್ತು ಬಹುಶಃ. ಆಮೇಲೆ ಹೆಂಗೆ ನೀವು ಆ ಸೋಷಿಯಲ್ ಮೀಡಿಯಾದೊಳಗೆ ಹೋಗ್ಬೇಕು ಅಂತ ಅನ್ಸದ್ ಹೆಂಗೆ ಅಂತ? ಮೇಡಮ್ ಮಾಡದೆ ಮೊದ್ಲು ನಮ್ ಭಾಷೆಲ್ ಮಾತಾಡೋ ಶೈಲಿ ಅಂತ ಹೇಳ್ತಿರೋದು. ಸರ್, ಇವಾಗ ನಾನು ಹಿಂಗ್ ಅಡ್ಡ ನಿಂತ್ಕೊಳ್ತೀನಿ ನೋಡಿ. ಯೂಶಲಿ ನೋಡಿ, ಹೆಣ್ಮಕ್ಳು ಮಾತಾಡಕ್ ಬಿಡಲ್ಲ ಗಂಡಂದ್ರಿಗೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಇಲ್ಲಿ ನೋಡಿ, ಹೆಂಡತಿಗೆ ಮಾತಾಡಕ್ ಬಿಡ್ತಿಲ್ಲ ಗಂಡ ಅಂತ. ಸದ್ಯ ಇವತ್ತಾರು ಮಾತಾಡಕ್ ಬಿಡ್ತಾರೆ. ಯಾಕಂದ್ರೆ ವಿಡಿಯೋ ಮಾಡಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಮಾತಾಡಕ್ ಬಿಡ್ದೇನೆ ಇರ್ತಾರ, ಮಾತಾಡ್ತಾರೆ. ಆದ್ರೆ ನನಗ್ ಬರ್ತಾ ಇಲ್ಲ ನೋಡಿ, ಕೈಯೆಲ್ಲ ನಡುಕ್ತಾ ಇದೆ ಇದೇ ಫಸ್ಟ್ ಟೈಮ್. ಹಂಗಾಗಿ ಒಂದೊಂದು ಮೆಸೇಜ್ ಕೊಡಕ್ ಇದ್ ಮಾಡಿದ್ರಲ್ಲ, ಅವಾಗ ಜನಗಳ ರೆಸ್ಪಾನ್ಸ್ ಹಾಗೆ ಇತ್ತು. ಅದು ನೋಡಿ ಖುಷಿ ಆಯ್ತು. ಇಷ್ಟೊಂದು ಇಷ್ಟಪಡ್ತಾರಲ್ಲ, ನಾನು ಮಾಡೋಣ ಅನ್ಬಿಟ್ಟು ಅವ್ರ ಜೊತೆ ನಾನು ಸೇರ್ಕೊಂಡು ಮಾಡಕ್ ಶುರು ಮಾಡಿದೆ. ಸೋಷಿಯಲ್ ಮೀಡಿಯಾಗಿರೋ ಪವರ್ ಅಂತದ ಅಂತ ಹೇಳಿ ಜಯಣ್ಣ ಸರ್, ನೋಡಿ ಇವ್ರಿಗೆ ಫೇಸ್ಬುಕ್ ಅಂತ ಹೇಳಕ್ ಕೂಡ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಅದ್ರ ಮೂಲಕ ಏನ್ ಸಂದೇಶ ರವಾನೆ ಮಾಡಬಹುದು ಅದನ್ನ ಬಹಳ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಅಂತ. ನಾನು ಇವ್ರಿಗೆ ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯ ಕಾನ್ಸೆಪ್ಟ್ ಇತ್ತು, ಎಸ್ಪೆಷಲಿ ರೀಲ್ಸ್ ಗಳು, ಶಾರ್ಟ್ ವಿಡಿಯೋಗಳು. ಬಟ್ ಅಲ್ಲೂ ಕೂಡ ಸಮಾಜಕ್ಕೆ ಬೇಕಾದ ಸಂದೇಶಗಳನ್ನ, ನಮ್ಮ ಹಿಂದಿನ ಮೌಲ್ಯಗಳನ್ನ ಜನರಿಗೆ ತಲುಪಿಸಬಹುದು, ಅದಕ್ಕೂ ಕೂಡ ಹಳ್ಳಿ ಸೊಗಡಿನ ಭಾಷೆ ವೇದಿಕೆ ಆಗಬಹುದು ಅಂತ ಹೇಳಿ ಬಹಳ ಅದ್ಭುತವಾಗಿ ತೋರಿಸ್ತಿದ್ದೀರಿ. ಸೊ ಇದು ನಿಮಗೆ ಕೊಡ್ತಿರುವ ಶಕ್ತಿ, ಹಾಗೆ ಇದಕ್ಕೆ ಪ್ರೇರೇಪಣೆ ಏನು ಅಂತ ಹೇಳಿ? ಮೊದಲಿಗೆ ನಾನು ಶಿಕ್ಷಕ ಮೇಡಮ್, ಜೊತೆಗೆ ನಾನು ಪ್ರಾರಂಭದಿಂದ ಶುರು ಮಾಡಿದ್ದು ಒಂದು ನನ್ನ ಭಾಗದ ಭಾಷಾ ಶೈಲಿ, ಅದು ಒಂದು. ಯಾಕಂದ್ರೆ ಅದು ಹೆಚ್ಚಿ ಹಿಡ್ತಾ ಐತೆ. ಈಗ ನಮ್ಮ ಮನೆಯವಳು 4ನೇ ಕ್ಲಾಸ್ ಓದಿರೋದು, ಆದ್ರೆ ನಮ್ಮ ಭಾಷಾ ಶೈಲಿನ ನಿರರ್ಗಳವಾಗಿ ಮಾತಾಡ್ತಾಳೆ. ಈಗ ಇಲ್ಲಿ ಭಯ ಮತ್ತು ಸಂಕೋಚದಿಂದ ಇದ್ ಮಾಡ್ತಾಳೆ ಅಷ್ಟೇ, ನಿರರ್ಗಳವಾಗಿ ಬರ್ತದೆ ಅದು. ಆಮೇಲೆ ಪ್ರತಿ ಒಂದು ವಿಚಾರಗಳು ತಗೊಳ್ಳೋದು ನಾವು ಯಾವ್ದಂದ್ರೆ ಸಾಮಾಜಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು, ನಮ್ಮ ಅಕ್ಕಪಕ್ಕ ಅಲ್ಲಿ ಇಲ್ಲಿ ನೋಡ್ತಕ್ಕಂಥದ್ದು, ಆ ಕೀಳರಿಮೆ, ಮೇಲು ಕೀಳುನ ಭೇದ ಭಾವಗಳು, ಇಂಥವನ್ನೇ ತಗೊಂಡು ನಮ್ ಕಣ್ಮುಂದೆ ನೋಡಿರೋಂಥದ್ದನ್ನೇ ಸಮಾಜಕ್ಕೆ ಇದು ತಪ್ಪು ಇದು ಸರಿ ಅನ್ನೋದನ್ನ ತಿಳಿಸ್ಬೇಕು. ನಮ್ ಕೈಲಾದಂತ ಸಣ್ಣ ಸೇವೆ. ನಾವ್ ಹೇಳಿದ ತಕ್ಷಣ ಎಲ್ಲ ಬದಲಾಗ್ಬಿಡ್ತಾರೆ ಅಂತಲ್ಲ, ಅಥವಾ ಹೇಳಿದ ತಕ್ಷಣನೇ ಬದಲಾಗೋದ್ರು ಅಂತ ನಾನು ಯಾವತ್ತೂ ಬೆನ್ನು ತಟ್ಕೊಳ್ಳಲ್ಲ. ಇದು ಇಲ್ಲ, ಪ್ರತಿ ಒಂದು ಸಂದೇಶ ಮಾಡಿದಾಗ್ಲೂ 1 ಕೋಟಿ ಜನ ನೋಡಿದ್ರೆ ಒಬ್ಬರೇ ಒಬ್ರು ಬದಲಾದ್ರು ನಮ್ಮ ಶ್ರಮಕ್ಕೆ ಸಾರ್ಥಕ ಅಂತ. ಸೊ ಈ ಗಂಭೀರವಾದ ಚರ್ಚೆ ನಡುವೆ ಇದೀಗ ನಾವು ಎಂಟರ್ಟೈನರ್ಸ್ ನ ಕರೆಸಿರೋದ್ರಿಂದ ಎಂಟರ್ಟೈನ್ಮೆಂಟ್ ಜೊತೆಗೆ ಅವರ ಶೈಲಿಯಲ್ಲಿ ನ್ಯೂಸ್ ಪ್ರೆಸೆಂಟೇಷನ್ ಮಾಡೋ ಪ್ರಯತ್ನ. ಬಹಳ ಫೇಮಸ್ ಕಪಲು ಸೋಷಿಯಲ್ ಮೀಡಿಯಾದಲ್ಲಿ, ಹಾಗಾಗಿ ಗೌರವ್ ಅವರು ಹಾಗೆ ಭವ್ಯ ಅವರಿಂದ ಇದೀಗ ವಾರ್ತಾ ಪ್ರಸಾರ. ಓವರ್ ಟು ಗೌರವ್ ಹಾಗೆ ಭವ್ಯ. ಸೊ ಗೌರವ್ ರಿಪೋರ್ಟರ್, ಇವಾಗ ನಾನು ಆಂಕರ್. ಪಕ್ಕದಲ್ಲೇ ಇರ್ತೀವ? ಇಲ್ಲ ಇಲ್ಲ ಇಲ್ಲ. ಸೊ ಇಲ್ಲಿ ನೋಡ್ಬೇಕಾ? ಎಲ್ಲರಿಗೂ ನಮಸ್ಕಾರ, ನಾನು ಶ್ರೀ ಭವ್ಯ. ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೇಕಿಂಗ್ ನ್ಯೂಸ್ ಇರೋ ಓಕೆ. ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಯೂಟ್ಯೂಬರ್ಸ್ ಆದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದಾರೆ. ಹೇಳಿ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ ಕಮಾನ್. ಓಕೆ, ಹೇಳಿ, ಕಂಟಿನ್ಯೂ ಮಾಡಿ ಮೇಡಮ್. ಓಕೆ, ಕೆಆರ್ ಪೇಟೆಯಿಂದ ಗೌರವ್ ಅವ್ರ ಲೈನ್ ಅಲ್ಲಿ ಇದ್ದಾರೆ. ಸೊ ಕೆಆರ್ ಪೇಟೆಯಲ್ಲಿ ಕನ್ನಡ ರಾಜ್ಯೋತ್ಸವನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಗೌರವ್ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಹೇಳಿ. ಸೊ ಏನ್ ನಡೀತಾ ಇದೆ, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವೀಕ್ಷಕರಿಗೆ. ಮೇಡಮ್, ರಾಜ್ಯದಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೋ ಇಲ್ಲೂ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ.
ನಮ್ಮ ಭಾಗದಲ್ಲಿ ಕನ್ನಡ ರಿಪೋರ್ಟರ್ ಸರಿ ಇಲ್ಲ, ಕಟ್ ಮಾಡಿ ಕಟ್ ಮಾಡಿ. ಗೌರವ್ ಅವರೇ, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ, ಸ್ವಲ್ಪ ಕಟ್ ಮಾಡಿ. ನೀವೇ ಕೊಡ್ಸಿರೋದ್ ಮೈಕ್, ನೀವೇ ಕೊಡ್ಸಿರೋ ಮೈಕ್. ಕನ್ನಡ ಯೂಟ್ಯೂಬರ್ಸ್ ಕಂಟೆಂಟ್ ಗಳಿಂದ ನಮ್ನೆಲ್ಲ ಎಂಟರ್ಟೈನ್ ಮಾಡ್ತಿದ್ದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಸೊ ಸ್ಟುಡಿಯೋಗೆ ಕಳೆ ತಂದಿರುವಂತಹ ಕ್ಯೂಟ್ ಆಗಿರುವ ಶ್ರೀಭವ್ಯ ಮತ್ತೆ ಪ್ರಿಯಾ ಸವಡಿ ಅವರಿದ್ದಾರೆ. ಸೊ ಅವರಿಗೆ ಇದು ಒಂಥರ ಆಂಕರ್ ಅವ್ರನ್ನೇ ಹೊಗಳ್ಕೊಂಡ್ಬಿಟ್ರು. ಮೇಡಮ್, ನೀವು ಅಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದೀರಲ್ಲ, ಇಲ್ಲಿ ಕೇರ್ಪೇಟೆ ಬಗ್ಗೆ ಕೇಳಕ್ ನೀವು ಫೋನ್ ಮಾಡ್ಬಿಟ್ಟು. ಆಯ್ತು, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಗೌರವ್ ಅವರು. ಭವ್ಯ ಅವರೇ ತಗೊಳ್ಳಿ. ಗೌರವ್ ಶೆಟ್ಟಿ ಅವರೇ, ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಅಂಡ್ ಕನ್ನಡದಲ್ಲೇ ಮಾತಾಡ್ಬೇಕಾಗಿರೋದ್ರಿಂದ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಇವತ್ತು. ಸೊ ಕನ್ನಡದಲ್ಲೇ ಮಾತಾಡ್ತಾ ಇದ್ರಿ, ಹೇಳಿ ಮೇಡಮ್. ಸೊ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಸೊ ಏನ್ ನಡೀತಾ ಇದೆ ಅಲ್ಲಿ ಹೇಳಿ ಮೇಡಮ್. ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಇಲ್ಲಿ. ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರೂ ಅರ್ಶನ, ಕೆಂಪು, ಆಮೇಲೆ ಕುಂಕುಮ ಎಲ್ಲ ಇಟ್ಕೊಂಡು ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ದಾರೆ ಊರ್ನೆಲ್ಲ. ಎಲ್ಲಾರು ಯಾವ ರೀತಿ ಕನ್ನಡನ ರಾಜ್ಯೋತ್ಸವನ ಆಚರಿಸ್ತಾರೋ ಇಲ್ಲೂ ಅದೇ ರೀತಿ ಆಚರಿಸ್ತಾ ಇದ್ದಾರೆ ಮೇಡಮ್. ನೋಡಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ನೆಕ್ಸ್ಟ್ ಮೇಡಮ್. ಮೇಡಮ್, ಇನ್ನೂ 2 ನಿಮಿಷ ಟೈಮ್ ಇದೆ ಗೌರವ್ ಶೆಟ್ಟಿ ಅವರೇ, ಇನ್ನೂ ಏನಾದ್ರು ಹೇಳಿ. ಯಾಕೆ ನಿಮ್ದು ಮರ್ತಾಯ್ತಾ ಮೇಡಮ್? ಇವ್ರ ಕಂಟೆಂಟ್ ಖಾಲಿ ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ 100% ಕಾಂಪ್ರಮೈಸ್ ಇಲ್ಲದೆ 100% ನ್ಯೂಸ್ ಕೊಡೋ ರಿಪಬ್ಲಿಕ್ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇಲ್ಲ ಈ ಕಡೆ ಚಾಮರಾಜನಗರದಿಂದ ಕೂಡ ಸಂಪರ್ಕದಲ್ಲಿದ್ದಾರೆ ಜಯಣ್ಣ ಅವರು. ಅವ್ರಿಗೂ ಪ್ರಶ್ನೆ ಕೇಳಬಹುದು. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರಿ, ಹೇಳಿ. ಕನ್ನಡ ರಾಜ್ಯೋತ್ಸವನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ಈ ನಗರದಲ್ಲಿ ಭಾರಿ ಚಂದ ನಡೀತಾ ಇದ್ದಾನೆ, ಭಾರಿ ಫೈನ್ ನಡೀತದ ನಗರದಲ್ಲಿ. ಯಾಕಂದ್ರೆ ಗಡಿ ನಾಡಲ್ವ ನಮ್ದು. ನಮ್ಮ ಆಂಕರ್ ತುಂಬಾ ಚೆನ್ನಾಗಿದ್ದಾರೆ. ಆಂಕರ್ ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಚಾಮರಾಜನಗರದಲ್ಲಿ ಇದ್ರು, ಬೆಂಗಳೂರು ಸ್ಟುಡಿಯೋ ಆಂಕರ್ ಕಾಣ್ತಿದ್ದಾರೆ ಅವ್ರಿಗೆ. ನಾವು ಹಂಗೆಲ್ಲ ಅವ್ರನ್ನೆಲ್ಲ ನೋಡಲ್ಲ ನಾವು. ಸರ್, ನಿಮ್ ವೈಫ್ ಇದಾರೆ, ಮರಿಬೇಡಿ ಸರ್, ಮನೆಗೆ ಹೋಗ್ಬೇಕು. ಅವ್ರಿಗೆ ಚಂದ ಗೊತ್ತು ನನ್ ಬಗ್ಗೆ ಬಿಡಿ. ಬಹಳ ಚೆನ್ನಾಗಿ ನಡೀತದೆ ಚಾಮರಾಜನಗರದಲ್ಲಿ. ಗಡಿನಾಡು ಭಾಗವಾದ್ರಿಂದ ಬಹಳ ಅದ್ದೂರಿಯಾಗಿ, ಯಾಕಂದ್ರೆ ಇಲ್ಲಿ ಕನ್ನಡದ ಕಂಪನ್ನ ಪಸರಿಸ್ತಕ್ಕಂಥ ಕೆಲಸ ನಮ್ಮ ಚಾಮರಾಜನಗರದಲ್ಲಿ ಬಹಳ ಸೂಪರ್ ಆಗಿ ಇವತ್ತು ಕನ್ನಡ ರಾಜ್ಯೋತ್ಸವನ ಎಲ್ಲ ಜನ ಮನ ಎಲ್ಲ ಒಮ್ಮೈಗೆ ಸೇರ್ಕೊಂಡು ಬಹಳ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತವ್ರೆ. ಸೊ ಮಚ್. ಇವಾಗ ಇವರಿಗೆ 2 ನಿಮಿಷ ಟೈಮ್ ಕೊಡ್ಲಿಲ್ಲ, ನಮ್ಗೆ ಜಾಸ್ತಿನೇ ಕೊಡ್ಲಿಲ್ಲ. ಇವರು ನಗರದವ್ರು ಕಂಡ್ರೆ ಇವ್ರಿಗೂ ಆಗಲ್ಲ. ಈಗ KR ಪೇಟೆಯಿಂದ ಶಿವರಾಜ್ KR ಅವರು ಇದ್ದಾರೆ ಲೈನ್ ಅಲ್ಲಿ. ಸೊ ಅವ್ರನ್ನು ಕೇಳೋಣ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಶಿವರಾಜ್ KR ಅವರೇ ಹೇಳಿ. ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಸೊ ದಯವಿಟ್ಟು ಮಾತಾಡ್ಬೇಕಾಗತ್ತೆ ಶಿವರಾಜ್ KR ಅವರೇ. ಏನಾಗ್ತಿದೆ? ಹಲೋ, ಕೇಳಿಸ್ತಾ ಇದೆಯಾ? ಮೈಕ್ ಸರಿಯಾಗಿ ಕೊಡ್ಸಿಲ್ಲ ಅವರು. ಕನ್ನಡ ರಾಜ್ಯ ಶಿವರಾಜ್ KR ಅವರೇ, ನಿಮ್ ವಾಯ್ಸ್ ಕಟ್ ಆಗ್ತಿದೆ. ದಯವಿಟ್ಟು ಸಿಗ್ನಲ್ ಇರುವಂತ ಜಾಗದಲ್ಲಿ ಬಂದು ಮಾತಾಡಿ. ಅದೇ ಕಟ್ ಆಗ್ತದೆ ಮೇಡಮ್. ಇಲ್ಲಿ ಪ್ರೋಗ್ರಾಮ್ ನಡೀತಿರೋದು, ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಮಾತಾಡ್ಲಿ. ಹಲೋ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಇಲ್ಲ, ಕಟ್ ಆಗ್ತಿದೆ ಮೇಡಮ್. ಸರಿ, ಓಕೆ, ಬಾಯ್, ಥ್ಯಾಂಕ್ ಯು. ಹೈಕ್ ಆಗಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡಿರೋ ರಿಪೋರ್ಟರ್ಗಳು ಹಿಂಗೆಲ್ಲ ಕೊಡೋದು. ಓಕೆ, ಬೆಳಗಾವಿಯಿಂದ ನಮ್ಮ ಪ್ರಿಯಾ ಸೌದಿ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ. ನೀವು ಪ್ರಶ್ನೆ. ಪ್ರಿಯಾ ಸೌಡಿ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ. ಸೊ ಅವ್ರ ಸ್ಟೈಲ್ ಅಲ್ಲಿ ಯಾವ ತರ ಕನ್ನಡ ರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಪ್ರಿಯಾ ಸೌಡಿ ಅವರೇ ಹೇಳಿ. ನಮಸ್ಕಾರ ರೀ ಶ್ರೀಭವ್ಯ ಅವ್ರ. ರಿಪಬ್ಲಿಕ್ ಟಿವಿದಿಂದ ಪ್ರತಿಯೊಬ್ಬರಿಗೂ, ನಾಡಿನ ಸಮಸ್ತ ಜನತೆಗ ಮತ್ ನಿಮಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಫೋನ್ ನೋಡ್ಕೊಂಡು ಹೇಳ್ಬೋದಿತ್ತಲ್ಲ. ಕಂಟಿನ್ಯೂ. ಮ್ಯಾಮ್, ನೀವು ಮಾತಾಡೋ ಹೊತ್ನಾಗ ಒಂದ್ ಸ್ವಲ್ಪ ಮ್ಯೂಟ್ ಇಟ್ ಪ್ರಿಯಾ ಸೌದಿ ಅವರು ಹೇಳಿ. ನಿಮ್ ವಾಯ್ಸ್ ಕಟ್ ಆಯ್ತು ಇಷ್ಟೊತ್ತವರೆಗೂ, ಹೇಳಿ. ನನ್ನ ವಾಯ್ಸ್ ಕ್ಲಿಯರ್ ಇತ್ರಿ, ನಿಮ್ದು ಮೋಸ್ಟ್ಲಿ ಅಲ್ಲೇ ಇದನ್ನ ನೋಡ್ಕೊಂಡು ಬೇರೆ ಚಾನಲ್ ಹೇಳ್ತಿರೋದು, ಅವ್ರು ಹೇಳ್ತಿರೋದು, ಇವ್ರಿಗೆ ಇದು ರೆಕಾರ್ಡೆಡ್ ಶೋ ಆಗಿರೋದ್ರಿಂದ ಏನಾದ್ರೂ ಮಾತಾಡಿ ಪರವಾಗಿಲ್ಲ, ಎಡಿಟಲ್ ಕಟ್ ಮಾಡಿಸ್ತೀವಿ ನಾವು. ಎಸ್, ಪ್ರಿಯಾ ಸೌದಿ ಅವರೇ. ನಾವು ಬಹಳಷ್ಟು ಕೇಳ್ಕೊಂತಾನ ಬಂದಿವಿ. ನೋಡಿ, ಇನ್ನು ದಸರಾ ನೋಡ್ಬೇಕಂದ್ರ ಮೈಸೂರಿಗೆ ಹೋಗ್ಬೇಕಂತ, ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂತ ಬೆಳಗಾವಿಗೆ ಬರ್ಬೇಕಂತ. ಅಷ್ಟೇ 2 ಕಣ್ಣು ಸಾಲುದಿಲ್ಲ. ಅಷ್ಟೇ ಇಲ್ಲಿ ಎಲ್ಲಿ ನೋಡಿದ್ರೆ ನಿಮಗ್ ಹಳದಿ ಕೆಂಪು ಧ್ವಜ ಬಿಟ್ಟು ನಿಮಗೆ ಏನೂ ಕಾಣುದಿಲ್ಲ. ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಊರಿಂದ ಇಲ್ಲಿ ಜನ ಸೇರ್ಯಾರ. ಏನಿಲ್ಲಂದ್ರು ಈಗ ನಾವು ಚೆನ್ನಮ್ಮ ಸರ್ಕಲ್ದಾಗ ನಿಂತೀವಿ, ಏನಿಲ್ಲಂದ್ರು 8 ರಿಂದ 10 ಲಕ್ಷ ಜನ ನಮ್ ಸುತ್ತಮುತ್ತಲು ಹೋದಾರ. ಬಾಳ ಅಂದ್ರ ಬಾಳ ಹೆಮ್ಮೆಯಿಂದ ಪ್ರತಿಯೊಬ್ಬರು ಯಾವ್ದ ಜಾತಿ ಭೇದ ಮತ ಇಲ್ಲಾರ್ದ ಎಲ್ಲಾ ಬಿಟ್ಟು ನಾವ್ ಇಲ್ಲಿ ಕನ್ನಡಿಗ ರೂಪ ಅಂತ ಹೇಳಿ ಇಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡಕ್ ಬಂದಾರ. ಎಲ್ಲಿ ನೋಡಿದ್ರು ಬರೀ DJ ಸೌಂಡ್, ಅದ್ರೊಳಗೂ ಸ್ವಲ್ಪ ಎಲ್ಲ ಮ್ಯೂಟ್ ಮಾಡಿಸಿ ಎಲ್ಲ ಬಂದ್ ಮಾಡಿಸಿ ನಿಮ್ ಜೊತೆ ಮಾತಾಡಕ
ನಮ್ಮ ರಿಪಬ್ಲಿಕ್ ಟಿವಿ ಆಡಿಯನ್ಸ್ ಗೊತ್ತಾಗ್ಲಿ ಅಂತೇಳಿ ಸ್ವಲ್ಪ ಎಲ್ಲ ಮ್ಯೂಟ್ ಮಾಡಿಸಿ ರಿಪೋರ್ಟಿಂಗ್ ಕೊಡತ್ತೀವ್ರಿ. ಬಹಳ ಇನ್ಫ್ಲೂಯೆನ್ಸರ್ ಇದ್ರಿ ರಿಪೋರ್ಟರ್ ಇವರು. ಈ ಬೆಳಗಾವಿ ಅವರಾದ್ರಿಂದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಒಂದ್ ಡೈಲಾಗು ಇಡೀ ರಾಜ್ಯಾದ್ಯಂತ ಪಾಪ್ಯುಲರ್ ಆಗ್ತಿದೆ ರೀ. ಯಾರಪ್ಪಂದ್ ಏನೈತಿ? ಬೆಳಗಾವಿ ನಮ್ದೈತಿ. ಈಗ ಡೋರೆಮಾನ್ ನಮ್ ನ್ಯೂಸ್ ಚಾನೆಲ್ ಇಂದ ಈಗ ಕಾರ್ಟೂನ್ ನೆಟ್ವರ್ಕ್ ಶಿಫ್ಟ್ ಆಗ್ತಾ ಇದೀವಿ. ಡೋರೆಮಾನ್ ಅವರು ಇದ್ದಾರೆ, ಅದರಲ್ಲೂ ಜವಾರಿ ಡೋರೆಮಾನ್ ಅವರು. ರಾಜ್ಯೋತ್ಸವದ ಸ್ಪೆಷಾಲಿಟಿ, ಓವರ್ ಟು ಯು ಡೋರೆಮಾನ್. ಎಲ್ಲರಿಗೂ ಸಟ್ ಪಟ್ ಸಡಲ್ ಬುಲೆಟಿನ್ ಬ್ರೇಕಿಂಗ್ ನ್ಯೂಸ್ ಸ್ವಾಗತ ಸುಸ್ವಾಗತ ರೀ. ನಾನು ನಿಮ್ಮ 21st ಸೆಂಚುರಿ ಡೋರೆಮಾನ. ಇಲ್ಲಿ ಹುಡುಗರು ಸ್ಕೂಲ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಎಷ್ಟು ಮಸ್ತ್ ಹಾಕಿದ್ರ ಅಂದ್ರೆ ಒಂದು ತೆಗ್ಗಾಗಿತ್ತು, ತೆಗದ ನೀರ್ ಬಿದ್ದಿತ್ತು. ಹುಡುಗರು ಕನ್ಫ್ಯೂಸ್ ಆದ್ರಿ, ಇದೇನಿದು ಪಾಟ್ ಹೋಲ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ಕನ್ಫ್ಯೂಸ್ ಆಗಿ ಸೈಡ್ ಇಂತ್ರ ಮನೆಗೆ ಹೋದ್ರಿ. ಅದಾದ್ಮೇಲೆ ಇವತ್ತು ಮುಂಜಾನೆ ವಿಧಾನಸೌಧದ ಮುಂದೆ ಸಿಎಂ ಅವರು ಜೆಂಡಾ ಹಾರಿಸಿ ಎಲ್ಲಾ ಕನ್ನಡಿಗರಿಗೆ ವಿಶ್ ಮಾಡಿದ್ರು. ಅಂಡ್ ಆಲ್ಸೋ ಇವತ್ತು ಆಟೋದಾಗ ಬರ್ಬೇಕಾದ್ರೆ ಯಾರೋ ಒಬ್ಬ ಒಂದ ಕನ್ನಡ ಗೊತ್ತಿಲ್ಲ ಅಂತ ನಾ ಡೋರೆಮಾನ್ ಆಗಿದ್ದಕ್ಕೆ ಒಂದು ಗ್ಯಾಜೆಟ್ ತೆಗೆದು ಕೊತ್ತಂಗ 20 ದಿನಗಳಲ್ಲಿ ಕನ್ನಡ ಕಲಿಯಿರಿ ಅಂತ ಬುಕ್ ಕೊಟ್ಟು ಬಂದೆ ನೋಡ್ರಿ ನ್ಯೂಸ್ ಹೇಳಲಿಕ್ಕೆ. ಸೂಪರ್. 2 ವರ್ಷ 3 ವರ್ಷ 10 ವರ್ಷ ಇದ್ದವರು ಕೂಡ ಅವ್ರಿಗೆ ನಮ್ಮ ಭಾಷೆ ಕಲಿಬೇಕು, ನಮ್ ಜೊತೆ ಅವರು ನಮ್ ತರ ವರ್ತಿಸಬೇಕು ಅನ್ನೋದು ಅವರಿಗೆ ಅನ್ಸೋದೇ ಇಲ್ಲ. ಸೊ ನಾನು ಕೆಲವೊಂದ್ ಕಡೆ ನೋಡಿದ ಪ್ರಕಾರ ಏನಂತಂದ್ರೆ ಅವರು ಇಲ್ಲಿ ಬಂತು, ಇಲ್ಲಿ ಜೀವನ ಮಾಡಕ್ ಶುರು ಮಾಡಿ 2 ವರ್ಷ 3 ವರ್ಷ ಆಗಿರುತ್ತೆ. ಬಟ್ ಏನೇ ಕೇಳಿದ್ರು ಅವ್ರಿಗೆ ಹೇಳೋದದೇ ಕನ್ನಡ ಗೊತ್ತಿಲ್ಲ ಅಂತ. ಕನ್ನಡ ಗೊತ್ತಿಲ್ಲ ಅನ್ನೋದು 2 ಪದನ ಕಲ್ತಿದ್ದೀರಾ, ಮುಂದೆ ಯಾಕೆ ನೀವು ಕಲಿಯೋ ಪ್ರಯತ್ನ ಮಾಡಲ್ಲ? ನನ್ನ ಸಂದೇಶ ಏನಂದ್ರೆ, ಎಲ್ಲಾ ಭಾಷೆಯನ್ನು ಗೌರವಿಸಿ ನಮ್ಮ ಏನು ಮಾತೃಭಾಷೆ ಇದೆ ಅದನ್ನು ಪ್ರೀತಿಸಬೇಕು. ಈಗ ನಾನು ಎಲ್ಲಾ ದೇಶ ಪೂರ್ತಿ ಭಾರತ ಸುತ್ತಾಡಿ ಬಂದಿದ್ದೀನಿ. ದೆಹಲಿಯಲ್ಲಿ 3 ವರ್ಷ ಇದ್ದೀನಿ. ನಾನು ಕರ್ನಾಟಕಕ್ಕೆ ಅಲ್ಲಿ 3 ವರ್ಷ ಇದ್ದು ಕರ್ನಾಟಕಕ್ಕೆ ಬಂದಿದ್ದ ದಿನ ನನಗೆ ಗೊತ್ತಾಗ್ಬಿಡ್ತು, ಇಲ್ಲಿ ನಮ್ಮ ಕರ್ನಾಟಕದಕ್ಕಿಂತ ಚೆನ್ನಾಗಿರೋ ವೆದರ್ ಆಗ್ಲಿ ಅಥವಾ ಜನಗಳ ಪ್ರೀತಿ ಆಗ್ಲಿ ಬೇರೆ ಎಲ್ಲೂ ಸಿಗಲ್ಲ ನಮ್ಮ ದೇಶದಲ್ಲಿ. ಸೊ ಮೊದಲನೇ ನಾನು ಐಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ. ಸೊ ನಾನು ನೋಡಿರೋ ವಾತಾವರಣ ಪ್ರಕಾರ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಒಂದು ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್. ಎಲ್ಲಾ ಕಡೆಯಿಂದ ಎಲ್ಲಾ ತರ ಜನ ಬಂದೇ ಬರ್ತಾರೆ. ಸೊ ನಂದು ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ, ನಾನು ತಮಿಳ್ನಾಡೆಲ್ಲ ಹೋಗ್ತೇನೆ. ತಮಿಳ್ನಾಡಲ್ಲಿ ನನಗೆ ಅಡ್ರೆಸ್ ಗೊತ್ತಿಲ್ಲದೆ ಇರೋ ಎಷ್ಟೋ ಜನಕ್ಕೆ ನನಗೆ ಕೇಳಿದೀನಿ, ಅವ್ರ ಲೋಕಲ್ ಏಟ್ಸ್ ಅವ್ರ ಲ್ಯಾಂಗ್ವೇಜ್ ಬಿಟ್ಕೊಡಲ್ಲ. ಸೊ ನಾವು ಇಲ್ಲಿ ಎಲ್ರಿಗೂ ನಾವು ಪ್ರೆಷರ್ ಮಾಡಕ್ಕಾಗಲ್ಲ ಬ್ಯಾಂಗ್ಳೂರಲ್ಲಿ, ಯಾಕಂದ್ರೆ ಡೆವಲಪ್ಮೆಂಟ್ ಐಟಿ ಡಿಸ್ಟ್ರಿಕ್ಟ್ ನಮ್ದು. ಸೊ ನಾನು ಲೋಕಲ್ ಏಡ್ಸ್ ನಾನು ಸಜೆಷನ್ ಕೊಡಕ್ ಅಭಿಪ್ರಾಯ ಪಡ್ತೀನಿ. ಸೊ ನಾವು ನಮ್ ಸಂಸ್ಕೃತಿ ಏನಿದೆಯೋ ಅದನ್ನ ಬಿಟ್ಕೊಡ್ಬಾರ್ದು. ನಾವು ಬಿಟ್ಕೊಡ್ತಾ ಇದೀವಿ. ಆಕ್ಚುಲಿ ನಮ್ ಪ್ರಾಬ್ಲಮ್ ಇದು. ನಮ್ ಮೇಲೆ ಬೇರೆಯವ್ರ ಪ್ರಭಾವ ಜಾಸ್ತಿ ಆಗಿದೆ, ಇಂಗ್ಲಿಷ್ ಕಲ್ಚರ್ ಇರ್ಲಿ. ಸೊ ಅದರಿಂದ ನಾವು ಬಿಟ್ಕೊಡ್ತಾ ಇದೀವಿ ಅಂತ ನನಗೆ ಮಿಸ್ಟೇಕ್ ಅರ್ಥ ಆಗ್ತಾ ಇದೆ. ಸೊ ಲೋಕಲ್ ಏಡ್ಸ್ ಏನಿದೀವಿ, ನಮ್ಮ ಸಂಸ್ಕೃತಿನ ನಾವು ಕಾಪಾಡಿದ್ರೆ ಅವರು ಆಟೋಮೆಟಿಕ್ ಅದನ್ನ ಫಾಲೋ ಮಾಡ್ತಾರೆ. ನಮ್ಮ ಸಂಸ್ಕೃತಿ ನಾವು ಎಷ್ಟು ಗಟ್ಟಿ ಹಿಡಿತೀವೋ ಅವರು ಕೂಡ ಫಾಲೋ ಮಾಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಒಂದು ಶ್ಲೋಕವನ್ನು ಹೇಳಲು ಬಯಸ್ತೀನಿ. ವಿಕೃತಿನ್ ನೈವ ಗಚ್ಚಂತಿ ಸಂಗದೋಷೇಣ ಸಾಧವಂ ಅವೇಷ್ಟಿತಂ ಮಹಾಸರ್ಪೈಷಂ ನಾ ವಿಷಾಯತೆ. ಅಂದ್ರೆ ವಿಕೃತಿಂ ನೈವ ಗಚ್ಚಂತಿ ಸಂಗದೋಷೇಣ ಸಾಧವಂ, ಸಜ್ಜನರು ಸಹವಾಸ ದೋಷದಿಂದ ಕೆಡುವುದಿಲ್ಲ. ಅವೇಷಿತಂ ಮಹಾಸರ್ಪೈಷಂ ನಾ ವಿಷಾಯತೆ. ಒಂದು ದಟ್ಟವಾದ ಬಯಲಿನಲ್ಲಿ ಒಂದು ಚಂದನದ ಗಿಡವಿರುತ್ತದೆ. ಆ ಗಿಡಕ್ಕೆ 100 ಸರ್ಪಗಳು ಸುತ್ತುಕೊಳ್ತವೆ. ಆದ್ರೆ ಆ ಚಂದನದ ಗಿಡ ಆ ಸರ್ಪದಲ್ಲಿ ಇರ್ತಕ್ಕಂಥ ವಿಷಾನ ಗ್ರಹಿಸುವುದಿಲ್ಲ ಎಂಬ ಒಂದು ಅರ್ಥ ಇದನ್ನ. ಹಾಗೆ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ನುಡಿ, ನಮ್ಮ ಕರ್ನಾಟಕದ ಭಾಷೆ, ನಮ್ಮ ಕರ್ನಾಟಕ ನಡೆ ನುಡಿ ಎಲ್ಲ ಇದನ್ನ ಹೀಗಿದೆ. ನಾನು ತಮ್ಮ ಒಂದು ಕವಿ ಕುಟುಂಬ ಇವತ್ತಿನ ದಿವಸ ನಾನು ಆರ್ ಕನ್ನಡದ ಒಂದು ಚಾನೆಲ್ ಒಳಗಡೆ ನಾನು ಕುತ್ಕೊಂಡಿದ್ದೀನಿ. ಅವರು ನಾನು ಧನ್ಯವಾದಗಳನ್ನ ಕಲ್ಪಿಸ್ತೀನಿ.